ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್. ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ದೋಸೆ ನೋಡ್ತಾ ಇದ್ದೀರಲ್ಲ, ಇದು ಉದ್ದಿನ ದೋಸೆ ಅಲ್ಲ, ಹೆಸರು ಕಾಳಿನ ದೋಸೆ. ಹೇಗಿದೆ ನೋಡಿ. ಇದು ನಾವೀಗ ಉದ್ದಿನ ದೋಸೆಗೂ ಈ ಹೆಸರು ಕಾಳಿನ ದೋಸೆಗೂ ವ್ಯತ್ಯಾಸನೇ ಕಂಡುಹಿಡಿಯೋಕ್ಕಾಗಲ್ಲ. ಇದನ್ನು ನೋಡಿ ನಾನು ನೆನೆಸ್ತೀನಿ. ಈಗ ಹೇಗೆ ಮಾಡೋದಂತ ಹೇಳ್ತೀನಿ. ಮೊದಲಿಗೆ ನೋಡಿ, ನಾನು ಈ ಥರ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹೆಸರು ಕಾಳು ನೋಡಿ, ಈ ಥರ ಊಟದಕ್ಕಿನೇ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಳಿ, ಅದು ಊಟದಕ್ಕಿನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ನೋಡಿ. ಇದು ಹೆಸರು ಕಾಳು ಮತ್ತು ಶೇಂಗಾ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನಿಮಗೆ ತೋರ್ಸೋಕ್ಕಂತ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಎಲ್ಲದನ್ನು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಅದು ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ ಏನು ದೋಸೆ ಮಾಡಿದ್ದೀವಿ ನಾವು ಅಂತ. ಮನೆಯವರಿಗೆಲ್ಲ ಗೊತ್ತೇ ಆಗೋಲ್ಲ. ತುಂಬ ಹೆಲ್ದಿಯಾಗಿರುತ್ತೆ ಈ ದೋಸೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈ ಕೆಲವರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೆ, ಅವರಿಗೆಲ್ಲ ಅಂತೂ ತುಂಬಾ ಒಳ್ಳೆಯದಾಗತ್ತೆ ಇದು ನೋಡಿ. ಇದರಿಂದ ನನ್ನ ಆರೋಗ್ಯ ಸುಧಾರಣೆ ಆಗಿದೆ, ಹಾಗಾಗಿ ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದ್ದೀನಿ ಅಂತ ನೋಡಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನೀಗ ಒಂದು 3 ಸಲ ಕ್ಲೀನಾಗಿ ತೊಳಿಬೇಕು. ನೀಟಾಗಿ ತೊಳೆದು ನೆನೆಸಿ ಇಡಬೇಕು. ಮಧ್ಯಾಹ್ನ 2 ಗಂಟೆಗೆ ನೆನೆಸಿದರೆ ನಾವು 8 ಗಂಟೆಗೆ ರುಬ್ಬೋದು. ಇದನ್ನ 8-8:30ಗೆ ರುಬ್ಬೋದು ನೋಡಿ. ಈಗ ನೆನೆಸಿ ಇಡ್ತೀನಿ ನಾನು, ನೀರು ಹಾಕಿ ನೆನೆಸಿದ್ದೀನಿ. ಅಂದರೆ ನೀವು ಕ್ಲೀನಾಗಿ ತೊಳಿಬೇಕು ಮಾತ್ರ ಎಲ್ಲದನ್ನು. ಇದಿಷ್ಟನ್ನು ನೀಟಾಗಿ ತೊಳೆದು ಕ್ಲೀನಾಗಿ ಒಂದು 3 ಸಲ ತೊಳೆದು, ಆಮೇಲೆ ಬೇಕಾದರೆ ಆ ನೀರನ್ನೇ ನಾವು ರುಬ್ಬೋಕ್ಕೂ ಯೂಸ್ ಮಾಡ್ಕೋಬೋದು. ಅಂದರೆ ಅದನ್ನೇನು ಬಿಸಾಕಬೇಕು ಅಂತೇನಿಲ್ಲ. 3 ಸಲ ತೊಳೆದಿರ್ತೀವಲ್ಲ, ಅದು ಸಾಕು. ನಾವು 3 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಆಯಿತು, ಅಷ್ಟೇ. ಆಮೇಲೆ ಮತ್ತೆ ನಾವು ಸಂಜೆ ರುಬ್ಬುವಾಗಲೇ ಅದನ್ನು ತೆಗಿಯೋದು ನೋಡಿ. ಈಗ ನಾನು ಮುಚ್ಚಿಡ್ತೀನಿ. ಈಗ ನೋಡಿ ಹಿಟ್ಟು ರುಬ್ತಾ ಇದ್ದೀನಿ. ಈಗ ಸಂಜೆ 8 ಗಂಟೆ 8:30 ಆಗಿದೆ. ನಾನು ರುಬ್ತಾ ಇದ್ದೀನಿ. 1 ಸ್ಟೆಪ್ ರುಬ್ಬಿ ಆಯಿತು. ಈಗ 2ನೇ ಸ್ಟೆಪ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಅವಲಕ್ಕಿ ಹಾಕ್ಕೊಳ್ಳಿ, ಸ್ವಲ್ಪನೇ ಸಾಕು. ಏನು 4-5 ಚಮಚ ಸಾಕಾಗತ್ತೆ. ಸ್ವಲ್ಪ ಹಿಟ್ಟಾದರೆ ಒಂದು 5 ಚಮಚ ಸಾಕು. ಜಾಸ್ತಿ ಹಿಟ್ಟಿದ್ರೆ ಒಂದು 10 ಚಮಚ ತೊಗೊಳ್ಳಿ ಸ್ಪೂನಲ್ಲಿ ನೋಡಿ. ಹಿಟ್ಟು ಇಷ್ಟು ದಪ್ಪ ಇದೆ. ಈಗ ಇದು ನಾನು 2 ಸಲ ರುಬ್ಬಿರೋದ್ರಿಂದ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ನಾನು ನೋಡಿ. ಇದು ಉದ್ದಿನ ದೋಸೆ ಇದ್ದಂಗೆ ಇರುತ್ತೆ. ನಿಮಗೆ ತೋರಿಸಿದ್ದೀನಿ ನಾನು ಏನೇನು ನೆನೆಸಿದ್ದೀನಂತ ನೋಡಿ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೊಡ್ಬೋದು. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆಗೆ ತುಪ್ಪ ಹಾಕಿ ಕೊಡಬೇಕು, ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಏನಿದೆ ಅಂತಲೇ ಗೊತ್ತಾಗೋದಿಲ್ಲ. ಅವರಿಗೆಲ್ಲದು ಇದರಲ್ಲಿ ಎಲ್ಲ ವಿಟಮಿನ್ಸು ಸಿಗುತ್ತೆ. ಮತ್ತು ತುಪ್ಪ ತಿನ್ನೋದಿಲ್ಲ ಮಕ್ಕಳು. ಕೆಲವು ಮಕ್ಕಳು ತುಪ್ಪ ತಿನ್ನಲ್ವಲ್ಲ, ಕೆಲವ್ರು ತಿನ್ನಲ್ಲ. ಅವರಿಗೆಲ್ಲ ಇದಕ್ಕೆ ತುಪ್ಪ ಹಾಕಿ ದೋಸೆ ಹುಯ್ದು ಕೊಟ್ಟರೆ ಅವ್ರಿಗೇನಂತಲೇ ಗೊತ್ತಾಗೋದಿಲ್ಲ ನೋಡಿ. ಈಗ ಇದನ್ನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾತ್ರ. ಇದರಲ್ಲೇ ಇರೋದು ದೋಸೆದು ಎಲ್ಲ ಇದು ಹದ. ಅಂದರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಪ್ಲೇಟನ್ನು ಮುಚ್ಚಿ ನೈಟೆಲ್ಲ ಇಡಬೇಕು. ಹಾಗೆಯೇ ಈ ಥರ ನಾನು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ನೋಡಿ. ಈ ಥರ ನೈಟ್ ಇಡ್ತೀನಿ ಫುಲ್ ನಾನು. ನೈಟೆಲ್ಲ ಇಟ್ಬಿಟ್ಟು ಈಗ ಬೆಳಿಗ್ಗೆ ತೋರಿಸ್ತೀನಿ ನೋಡಿ ಈ ಹಿಟ್ಟು ಹೇಗಿದೆ ಅಂತ ನೋಡಿ. ಈ ರೀತಿಯಾಗಿ ಹಿಟ್ಟು ಬಂದಿದೆ ನೋಡಿ, ಹುಳಿಯಾಗಿ ದಪ್ಪ ಆಗಿದೆ ನೋಡಿ ಹಿಟ್ಟು. ಈ ಥರ ಬಂದಿದೆ. ಈಗ ಅದು ಹುಳಿ ಬಂದಿದೆ ಸ್ವಲ್ಪ ಹಿಟ್ಟು ನೋಡಿ. ಈ ರೀತಿ ಇರಬೇಕು ಹಿಟ್ಟದು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು ನೀರು ಹಾಕ್ಕೋಬೇಕು. ಇದಕ್ಕೀಗ ನಾನು ಉಪ್ಪು ಹಾಕಿಲ್ಲ. ನೈಟು ರಾತ್ರಿ ಉಪ್ಪು ಹಾಕಲ್ಲ ನಾನು, ಬೆಳಗ್ಗೆ ಎದ್ದು ಉಪ್ಪು ಹಾಕ್ಕೊಳ್ಳೋದು ನಾನು ನೋಡಿ. ಈಗ 2 ಚಮಚ ಉಪ್ಪು ಹಾಕ್ತೀನಿ ಇದಕ್ಕೀಗ. ಹಿಟ್ಟು ಎಷ್ಟಿದೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ಬೇಕು ಅಂದರೆ ಜಾಸ್ತಿ ಹಿಟ್ಟಿದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು. ನಾನು ಸ್ವಲ್ಪನೇ ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟೇ. ನಾನು ಹುಳಿ ಎಲ್ಲ ಮಾಡಿ ಯೂಸ್ ಮಾಡಲ್ಲ ಜಾಸ್ತಿ. ಹಾಗೆ ಮತ್ತು ನಾನು ಫ್ರಿಜ್ಜಲ್ಲೆಲ್ಲ ಇಟ್ಟು ನಾನು ತಿನ್ನಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊತೀನಿ ನೋಡಿ. ಇದೀಗ ನೀರು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಇದೆ. ಅಷ್ಟು ಗಟ್ಟಿ ಇದ್ದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಈಗ ನನಗೆಷ್ಟು ಹದ ಬೇಕು ಅಷ್ಟಕ್ಕೆ ನಾನು ತಿರ್ಸ್ಕೊತಾ ಇದ್ದೀನಿ ನೋಡಿ. ಅದಷ್ಟು ಗಟ್ಟಿ ಇದೆ. ಅಷ್ಟು ಗಟ್ಟಿ ಬೇಡ ದೋಸೆಗೆ. ಈಗ ನಮಗೆ ದೋಸೆ ಹುಯ್ಲಿಕ್ಕೆ ಮೇಯ್ನ್ ಬೇಕಾಗಿರೋದೇ ಈ ಹಿಟ್ಟಿನ ಹದ. ಇದು ಕರೆಕ್ಟಾಗಿತ್ತು ಅಂದರೆ ನಿಮ್ಮ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಉದ್ದಿನ ದೋಸೆ ಥರನೇ ಬರುತ್ತೆ ನೋಡಿ. ಈಗ ಈ ಹಿಟ್ಟು ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇದು ನಮಗೆ ಒಂದು ದೋಸೆ ಹುಯ್ದಾಗ ಗೊತ್ತಾಗುತ್ತೆ. ಏನಾದರೂ ನಮ್ಗೆ ಸರಿ ಬಂದಿಲ್ಲ, ದೋಸೆ ಹುಯ್ಯೋಕ್ಕಾಗಿಲ್ಲ ಅಂದರೆ ಇನ್ನೊಂಚೂರು ನೀರು ಹಾಕ್ಕೋಬೇಕಾಗತ್ತೆ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಹಿಟ್ಟನ್ನು ಹದ ಮಾಡಿಕೊಂಡು, ಮತ್ತು ಸ್ವಲ್ಪ ಫಸ್ಟಿಗೆ ನಾವು ತಿರ್ಸ್ಬೇಕು ಚೆನ್ನಾಗಿ.
ಇದು ನೈಟೆಲ್ಲ ಇಟ್ಟಿರ್ತೀವಲ್ಲ ಅವಾಗ ನೋಡಿ ಈ ಥರ ಹಿಂಗೆ ತಿರ್ಸ್ಕೋಬೇಕು. ಮತ್ತು ನಾವು ಹುಯ್ಯೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಚಟ್ನಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದನ್ನು ಸ್ವಲ್ಪ ಮತ್ತೊಂದು ಸಲ ಒಂಚೂರು ನೀರು ಹಾಕಿ ನಮ್ಮ ಹದಕ್ಕೆ ನಮ್ಗೆ ದೋಸೆಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನಾವು ಹಿಟ್ಟನ್ನು ರುಬ್ಕೋಬೇಕು. ಅದನ್ನು ತಿರ್ಸ್ಕೋಬೇಕು ನೀಟಾಗಿ. ತಿರ್ಸ್ಕೊಂಡು ನೋಡಿ ಈ ಥರ ನೀಟಾಗಿ ತಿರ್ಸ್ಬೇಕಿದು. ಇನ್ನು ನೋಡಿ ಇದಿನ್ನೂ ಮಿಕ್ಸಿ ಆದಷ್ಟು ನಾವು ಎಷ್ಟು ತಿರುಗಿಸ್ತೀವಿ ಆ ಹಿಟ್ಟನ್ನು ಅಷ್ಟು ನೀಟಾಗಿ ಬರುತ್ತೆ ದೋಸೆ. ಈಗ ನೋಡಿ ನಾನು ದೋಸೆ ಹುಯ್ದಿದ್ದೀನಿ. ನಾನಿದು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ದೋಸೆ ಹುಯ್ತಾಯಿದ್ದೀನಿ, ಹಾಗಾಗಿ ನನಗೆ ಕಷ್ಟ ಆಗ್ತಿದೆ. ನಿಮಗೆ ದೋಸೆ ಹುಯ್ಯೋದು ಅಷ್ಟೊಂದು ತೋರ್ಸೋಕ್ಕಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಮೊದಲೇ ದೋಸೆ ಮತ್ತು ಗ್ಯಾಸನ್ನ ಸಣ್ಣ ಇಟ್ಕೊತೀನಿ. ಫಸ್ಟಿಗೆ ನಾನು ಹುಯ್ಬೇಕಾದ್ರೆ ಗ್ಯಾಸ್ ಸಣ್ಣ ಇಟ್ಕೊಂಡು ನೋಡಿ ಈ ಥರ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಈ ಕೆಲವರೆಲ್ಲ ತಿನ್ನಲ್ವಲ್ಲ, ಇದನ್ನು ನೋಡಿ ನಮ್ಗೆ ಇದು ಬಾಳೆ ಎಲೆ ಇದೆಯಲ್ಲ, ಬಾಳೆ ದಿಂಡು ಅದ್ರದ್ದು ಇದು ನಾನು ಇಟ್ಕೊಂಡಿದ್ದೀನಿ ದೋಸೆ ಹುಯ್ಯೋಕ್ಕೆ. ನೀವು ಈರುಳ್ಳಿಯಿಂದ ಹುಯ್ದ್ರೂ ಗಮ್ ಅಂತ ಚೆನ್ನಾಗಿ ಬರುತ್ತೆ. ನನಗೆ ಬಾಳೆದಿಂಡು ತರೋಕ್ಕಾಗಿಲ್ಲ, ಜೋರಾಗಿ ಮಳೆ ಬರ್ತಿದೆ ಅಂದರೆ ನಾನು ಅದೇ ರೀತಿ ಮಾಡೋದು. ನಾನು ಹೆಚ್ಚಿಗೆ ಎಲ್ಲ ಬಾಳೆದಿಂಡಲ್ಲೇ ಹುಯ್ಯೋದು ಜಾಸ್ತಿ. ನೋಡಿ ಈಗ ಹಿಟ್ಟನ್ನು ಹುಯ್ತೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಹುಯ್ತಾ ಇದ್ದೀನಿ. ಇದೀಗ ನೋಡಿ ಇದು ಈ ಥರ ನಿಧಾನವಾಗಿ ತಿರ್ಸ್ಬೇಕು, ಮಾತ್ರ ನಿಧಾನವಾಗಿ ಈ ಥರ ತಿರ್ಸಿ ದೋಸೆನ ಹುಯ್ಬೇಕು. ಹಿಟ್ಟನ್ನು ಮಾತ್ರ ತಿರುಗಿಸ್ತಾನೆ ಇರಬೇಕು. ನೀವು ಹುಯ್ಯುವಾಗ ಮುಂಚೆನೇ ಹಿಟ್ಟನ್ನು ಚೆನ್ನಾಗಿ ತಿರ್ಸಿನೇ ದೋಸೆ ಹುಯ್ಬೇಕು. ಯಾಕೆಂದರೆ ಅದ್ರಲ್ಲಿ ನಾವು ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹಿಟ್ಟು ಸ್ವಲ್ಪ ಇದಾಗಿರುತ್ತೆ, ಅದನ್ನ ಚೆನ್ನಾಗಿ ತಿರ್ಸ್ತಾ ಇರಬೇಕು. ನೋಡಿ ಉದ್ದಿನ ದೋಸೆ ಥರ ಬಂದಿದೆ ನೋಡಿ. ಇದು ತುಂಬ ಆರೋಗ್ಯಕರವಾದ ದೋಸೆ. ಇದರಲ್ಲಿ ನೋಡಿದ್ರಲ್ಲ ನೀವು ಏನೇನಿದೆ ಅಂತ. ಮಕ್ಕಳು ಶೇಂಗಾ ತಿನ್ನಲ್ಲ, ಹೆಸರು ಕಾಳು ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ, ಆ ಥರ ಮಾಡ್ತಾರಲ್ಲ ಮಕ್ಕಳು, ಅವರಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಹೆಲ್ದಿಯಾಗಿರೋ ದೋಸೆ ಇದು. ನಿಮಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ಏನೇನಿದೆ ಅಂತ. ನಾನು ಶೇಂಗಾ ಹಾಕಿದ್ದೀನಿ, ಹೆಸರು ಕಾಳು ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ. ಇದರಲ್ಲಿ ಏನೂ ಗೊತ್ತಾಗಲ್ಲ ಅವ್ರಿಗೆ ನೋಡಿದ್ರೆ ಉದ್ದಿನ ದೋಸೆ ಇದ್ದಂಗೆ ನೋಡಿ, ಉದ್ದಿನ ದೋಸೆ ಇದ್ದಂಗೆ ಇರುತ್ತೆ ಇದು. ಅಷ್ಟೇ, ಮಕ್ಕಳಿಗೂ ಒಳ್ಳೇದು, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅವ್ರು ಮತ್ತು ಇದು ದೋಸೆ ಮಾಡಿದಾಗ ತುಪ್ಪ ಕೇಳ್ತಾರೆ, ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ತುಪ್ಪ ಹಾಕಿಬಿಟ್ಟು ಈ ದೋಸೆನ ಕೊಟ್ಟೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಅವ್ರು ಬಂದಾಗೆಲ್ಲ ಇದನ್ನೇ ಜಾಸ್ತಿ ಮಾಡೋಕ್ಕೆ ಹೇಳ್ತಾರೆ. ನೋಡಿ ಈ ಥರ ಮುಚ್ಚಿಬಿಟ್ರೆ ಆಯಿತು. ದೋಸೆ ಹುಯ್ದುಬಿಟ್ಟು ಆಮೇಲೆ ಅದನ್ನು ತೆಗೆದು ನೋಡಿ ಈ ಥರ. ನಾನು ಈ ಕಬ್ಬಿಣದ ಕಾವಲಿಯಲ್ಲೇ ದೋಸೆ ಹುಯ್ಯೋದು, ನಾನ್ ಸ್ಟಿಕ್ಕಲ್ಲೆಲ್ಲ ಹುಯ್ಯಲ್ಲ ನಾನು. ನೋಡಿ ಇದು ಹಿಂಗೆ ತೋರಿಸ್ತೀನಿ ನೋಡಿ. ಉದ್ದಿನ ದೋಸೆ ಥರನೇ ಬಂದಿದೆ, ಸ್ಮೂತಾಗಿ ಉದ್ದಿನ ದೋಸೆನೇ ಇರುತ್ತೆ. ಬಿಸಿ ಬಿಸಿ ದೋಸೆ ತಿನ್ನಬೇಕು ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಫೋಲ್ಡ್ ಮಾಡಿ ಹಾಕಿದ್ದು ಅಂದರೆ ತುಪ್ಪ ಹಾಕಿದ್ದೀನಲ್ಲ, ಅದು ಸಿಂಗಲ್ ಎತ್ತಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಫೋಲ್ಡ್ ಮಾಡಿ ಹಾಕಿದ್ದೀನಿ. ಈಗ ಮತ್ತೊಂದು ದೋಸೆ ಹುಯ್ದಿದ್ದೀನಿ ನೋಡಿ, ಅದು ನೋಡಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಈಗ 2 ದೋಸೆ ರೆಡಿ ಮಾಡಿದ್ದೀನಿ. ನನ್ನ ಮಗಳಿಗೆ ತುಪ್ಪ ಹಾಕಿದ್ದೀನಿ, ಅವಳಿಗೆ ಹುಯ್ದಿಟ್ಟಿದ್ದೀನಿ. ಬಿಸಿ ಬಿಸಿ ದೋಸೆ, ಸೈಡಿಗೆ ತುಪ್ಪ, ಚಟ್ನಿ ಏನಾದರೂ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿಯಾಗಿದೆ. ಬಿಸಿ ಬಿಸಿನೇ ತಿನ್ನಬೇಕಿದು, ತಣ್ಣಗಾದ್ಮೇಲೆ ಅಷ್ಟೊಂದು ಇದ್ದಿರಲ್ಲ. ಇದಕ್ಕೊಂದು ನಾನು ಚಟ್ಟಿ ಸೊಪ್ಪಿನ ಚಟ್ನಿ ಅಂತ ಮಾಡ್ತೀನಿ. ಇದು ನೋಡಿ ಚಟ್ಟಿ ಸೊಪ್ಪು ಅಂತ. ನಮ್ಮ ಮಲೆನಾಡಲ್ಲಿ ಇದು ಹೇರಳವಾಗಿ ಸಿಗುತ್ತೆ. ಸಿಟಿಯವರಿಗೆ ಸ್ವಲ್ಪ ಕಷ್ಟನೇ ಇದೆ ಸಿಗೋದಿದು, ಹಳ್ಳಿಯವರಿಗಂತೂ ತುಂಬಾ ಸಿಗುತ್ತಿದ್ದು. ಏಕೆಂದರೆ ಮನೆ ಹಿತ್ತಲಲ್ಲೆಲ್ಲ ಬರೀ ಇದೇ ಇರುತ್ತೆ ಚಟ್ಟಿ ಸೊಪ್ಪು. ಈ ಚಟ್ಟಿ ಸೊಪ್ಪಲ್ಲಿ ಸುಳಿ ಬರುತ್ತೆ, ಕುಡಿ ಅಂತೀವಲ್ಲ ಸುಳಿ, ಅದನ್ನು ತೊಗೊಂಬರ್ಬೇಕು. ಅದನ್ನು ತೊಗೊಂಬಂದು ನಾವು ಚಟ್ನಿ ಮಾಡೋದು. ನೋಡಿ ಹೇಗಿದೆ ನೋಡಿ, ಸ್ವಲ್ಪ ಸಾಕು, ಏನು ಹೆಚ್ಚಿಗೆ ಏನು ಬೇಡ. ಇದು ಸಿಗದೇ ಇದ್ದವರು ನುಗ್ಗೆ ಸೊಪ್ಪು ತಂದು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿದ್ರು ಇದೇ ಟೇಸ್ಟ್ ಕೊಡುತ್ತೆ, ಆದರೆ ಇದು ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಹೆಂಗಿದೆ ತೋರಿಸ್ತೀನಿ ಸೊಪ್ಪು. ನೋಡಿ ಈ ಥರ ಕುಡಿ ತರ್ತೀನಿ ನಾನು, ಇದರಲ್ಲಿ ಕುಡಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಅಂದರೆ ಎಳೆದು ಈಗ ಚಿಗುರಿರಬೇಕು, ಆ ಕುಡಿ ಮಾತ್ರ ಕೀಳಬೇಕು. ಈ ಗಿಡದಲ್ಲಿ ಬಲ್ತಿರೋದು ತೊಗೊಂಬಂದರೆ ಕಹಿ ಬರುತ್ತೆ. ಈ ಸುಳಿ ಬಂದಿರುತ್ತಲ್ಲ, ಇದು ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ನೋಡಿ ಏನು ದುಡ್ಡು ಕೊಡೋದು ಬೇಡ, ಏನೂ ಇಲ್ಲ, ಫ್ರೀಯಾಗಿ ಸಿಗುತ್ತಿದ್ದು ಮಲೆನಾಡಲ್ಲೆಲ್ಲ. ಸಿಕ್ಕಿದರೆ ಮಾತ್ರ ಇದು ಸೊಪ್ಪು ಬಿಡಬೇಡಿ, ಚಟ್ನಿ ಮಾಡ್ಕೊಂಡು ತಿನ್ನಿ. ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬಾ ಐರನ್ ಅಂಶ ಇರುತ್ತೆ. ಇದು ಮಲೆನಾಡಲ್ಲಿ ತುಂಬಾ ಡೈಲಿ ಮಾಡ್ತಾರೆ ಚಟ್ನಿ. ಇದನ್ನ ಎಲ್ಲರ ಮನೇಲೂ ಮಾಡ್ತಾರೆ, ಇದು ತುಂಬ ಇಷ್ಟಪಡ್ತಾರೆ. ನೋಡಿ ಈ ಥರ ದಳನ ಬಿಡಿಸ್ಬೇಕು ಮಾತ್ರ, ಅದು ದಂಟನ್ನು ಬಿಸಾಕಬೇಕು, ದಂಟು ಹಾಕಬೇಡಿ, ದಂಟು ಕಹಿ ಬರುತ್ತೆ. ಬರೀ ದಳದಿಂದ ಮಾತ್ರ ಚಟ್ನಿ ಮಾಡಬೇಕು. ನೋಡಿ ದಂಟೆಲ್ಲ ಬಿಸಾಕಿದ್ದೀನಿ, ಕುತ್ಕೊಂಡು ಆ ದಳನೆಲ್ಲ ಬಿಡಿಸಿದ್ದೀನಿ ನೋಡಿ. ಅಷ್ಟೂ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬಿಡಿಸ್ಬೇಕು ಅದನ್ನ.
ಇದು ಸ್ವಲ್ಪ ಕೆಲಸ ಆಗುತ್ತೆ ನಮಗೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ಇದರಲ್ಲಿ ತುಂಬಾ ವಿಟಮಿನ್ಸ್ ಎಲ್ಲ ತುಂಬಾ ಇರುತ್ತೆ, ಐರನ್ ಇರುತ್ತೆ, ತುಂಬಾ ಒಳ್ಳೆಯದಿದು. ಡಾಕ್ಟರ್ಸೇ ಹೇಳ್ತಿರ್ತಾರೆ ಯಾವಾಗಲೂ ಇದನ್ನು ತಿನ್ನಿ, ಚಟ್ನಿ ಮಾಡಿ ತುಂಬ ಒಳ್ಳೆಯದು ಅಂತ. ಅಷ್ಟು ಒಳ್ಳೆಯದಿದೆ ಇದು. ನೋಡಿ ಮಕ್ಕಳಿಗೆಲ್ಲ ಕೊಟ್ಬಿಟ್ರಂತೂ ತುಂಬಾ ಒಳ್ಳೆಯದು. ಇದು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇದು ಹಸಿಮೆಣಸು ಹಾಕಿ ನೀವು, ನಾನು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ, ನೀವು ಹಸಿಮೆಣಸು ಹಾಕಿ. ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ನಾನು ಫ್ರೈ ಮಾಡ್ತೀನಿ, ಏಕೆಂದರೆ ಆ ಸೊಪ್ಪು ಇದೆಯಲ್ಲ ಅದು ಹಸಿ ವಾಸನೆ ಹೋಗಬೇಕು. ಇವನ್ನೆಲ್ಲ ಈಗ ಬಾಣಲೆಗೆ ಹಾಕಿ ಫ್ರೈ ಮಾಡ್ತೀನಿ. ಈಗ ಒಂದು 10 ಚಮಚ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು ಕಡಲೆಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ತಿಂದರೆ ನೀವು ಒಮ್ಮೆ ತಿಂದರೆ ಮತ್ತೆ ಚಟ್ನಿ ಮಾಡ್ತಾನೆ ಇರ್ತೀರ, ಅಷ್ಟು ಚೆನ್ನಾಗಿ ಮಾಡ್ತೀರ. ಇದು ಸ್ವಲ್ಪ ಸಿಡಿತಾ ಇದೆ ನೋಡಿ, ಮೈಗೆ ಸಿಡೀತು ನನಗೆ. ಈಗ ಸೊಪ್ಪು ಹಾಕಿದ್ದೀನಿ. ಅದು ಕಡಲೆಬೇಳೆ ಫ್ರೈ ಮಾಡಬೇಕಾದ್ರೆ ಮೈಗೆ ಸಿಡೀತು. ಈಗ ನಾನು ಸೊಪ್ಪು ಹಾಕಿದ್ದೀನಿ ನೋಡಿ. ಈ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಜಾಸ್ತಿ ಡೀಪಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಒಗರು ವಾಸನೆ ಇರುತ್ತೆ, ಅಂದರೆ ಸ್ವಲ್ಪ ಹಸಿ ಹಸಿ ವಾಸನೆ ಅದೆಲ್ಲ ಹೋಗಬೇಕು. ಹಾಗಾಗಿ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೀಗ ಈರುಳ್ಳಿ, ಹಸಿಮೆಣಸು, ಟೊಮೆಟೊ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಣಿಯಕ್ಕೆ ಬಿಟ್ಬಿಟ್ಟು ಆಮೇಲೆ ಕಾಯಿ ತುರ್ಕೋಬೇಕು ಸ್ವಲ್ಪ. ನೋಡಿ ಎಲ್ಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮಾತ್ರ. ನಮ್ಮದು ಚಟ್ನಿ ಟೇಸ್ಟ್ ಇರೋದೇ ಈ ಫ್ರೈ ಮಾಡೋದ್ರಲ್ಲಿ. ಈ ಕಡಲೆಬೇಳೆ ಮತ್ತು ಸೊಪ್ಪು, ಈ ಟೊಮೊಟೊ, ಈರುಳ್ಳಿ, ಹಸಿಮೆಣಸು ಎಲ್ಲ ಹಾಕಿದ್ದೀವಲ್ಲ, ಈಗ ನೋಡಿ ಗಮ್ಮಂತಿದೆ ಸೊಪ್ಪು. ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಚಟ್ನಿ ಒಂದು ಸಲ ತಿಂದುಬಿಟ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಈ ಸೊಪ್ಪನ್ನು ಹುಡ್ಕೊಂಡು ಹೋಗ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ನುಗ್ಗೆ ಸೊಪ್ಪು ಸೇಮ್ ಇದೇ ಥರನೇ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಅದೂ ಅಷ್ಟೇ ಸೇಮ್ ಇದೇ ಥರ ಟೇಸ್ಟ್ ಕೊಡುತ್ತೆ. ಆದರೆ ಇದ್ರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಈ ಸೊಪ್ಪು ಸಿಕ್ಕಿದ್ರೆ ಬಿಡಬೇಡಿ ನೀವು, ಎಲ್ಲಿ ಸಿಕ್ಕಿದ್ರೂ ತೊಗೊಂಡೋಗಿ ಚಟ್ನಿ ಮಾಡಿ. ನೋಡಿ ಎಲ್ಲ ಫ್ರೈ ಮಾಡಿ ನೋಡಿ, ಈ ಥರ ಅದು ಫುಲ್ಲು ಫ್ರೈ ಆಗಬೇಕು ತುಂಬ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ. ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಚಟ್ನಿ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಸಿ ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೆ ನೀವು ಫ್ರೈ ಚೆನ್ನಾಗಿ ಮಾಡಬೇಕು. ಅದಕ್ಕೆ ನಾನು ಫ್ರೈ ಚೆನ್ನಾಗಿ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಈಗ ನೋಡಿ ಅದೆಲ್ಲ ತಣ್ಣದಿದೆ. ತಣ್ಣದ ಮೇಲೆ ನಾನು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಗಟ್ಟಿಯಾಗಿ ಮಾಡಬೇಕು ಮಿಕ್ಸಿ. ಚಟ್ನಿ ಮಾಡ್ತೀವಲ್ಲ ಅದೇ ಥರನೇ ಮಾಡಬೇಕು. ನೋಡಿ ಈ ಥರ ಗಟ್ಟಿಯಾಗಿರಬೇಕು. ನೀವು ಎಷ್ಟು ಗಟ್ಟಿಯಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ನೋಡಿ ಈ ಥರ ಮಾಡಿದ್ದೀನಿ ಗಟ್ಟಿಯಾಗಿ. ಇದಕ್ಕೀಗ ಒಂದು ಒಗ್ಗರಣೆ ಕೊಡೋಣ. ಏನೇನು ಹಾಕಿದ್ದೀನಿ ನೋಡಿ, ಬೆಳ್ಳುಳ್ಳಿ, ಒಣಮೆಣಸು, ಬೇವಿನ ಸೊಪ್ಪು ಅಷ್ಟೇ, ಸಾಸಿವೆ, ಜೀರಿಗೆ ಇಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಅದೇ ಬಾಣಲೆಯಲ್ಲೇ ಮಾಡಿದ್ದೀನಿ. ನೋಡಿ ಕಬ್ಬಿಣದ ಬಾಣಲೆ ಇದು, ನಮ್ಗೆ ಐರನ್ ಸಿಗುತ್ತೆ. ಇದರಲ್ಲೂ ಐರನ್ ಇದೆ, ಎಲ್ಲ ಥರದಲ್ಲೂ ಫುಲ್ ನಮಗೆ ಹೆಲ್ದಿನೇ ಇದೆ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಇದನ್ನು ಸುಮ್ಮನೆ ತಿರ್ಸ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಎಲ್ಲ ಕೊಬ್ಬರಿ ಎಣ್ಣೆಲಿ ಮಾಡಿದ್ದೀನಿ ನೋಡಿ. ಇದಕ್ಕೆ ಹಾಕಿದ್ದೀನಿ ಈಗ ಒಂದು ಪಾತ್ರೆಗೆ ಚಟ್ನಿ. ಇದನ್ನೀಗ ದೋಸೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ. ತುಂಬಾ ಟೇಸ್ಟಾಗಿರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು? ಹೆಲ್ದಿಯಾಗಿರೋ ಚಟ್ನಿ, ಹೆಲ್ದಿಯಾಗಿರೋ ದೋಸೆ. ಯಾಕೆ ನಾವು ಆರೋಗ್ಯನ ಹಾಳು ಮಾಡ್ಕೋಬೇಕು? ಇವತ್ತಿನ ಜನರಿಗೆ ಏನಾಗಿದೆ ಗೊತ್ತಾ, ಬರೀ ಹೊರಗಡೆದೇ ಫುಡ್ಡು, ಹೊರಗಡೆದೇ ತಿನ್ನೋದು ಜಾಸ್ತಿ. ಈಗ ಈ ಥರ ಎಲ್ಲ ನಾವು ತಿಂದಾಗ ಹೊರಗಡೆಯಿಂದ ನಾವು ಏನು ತಿಂದರೂ ನಮ್ಮ ಆರೋಗ್ಯ ಏನೂ ಆಗೋದಿಲ್ಲ. ನನ್ನದು ಹೆಲ್ತ್ ಸರಿ ಇರಲಿಲ್ಲ. ನಾನು ಈ ಥರ ಎಲ್ಲ ತಿಂದ ಮೇಲೆ ನನ್ನ ಹೆಲ್ತ್ ಸರಿಯಾಗಿದೆ ಈಗ. ಅಂದರೆ ನನಗೂ ಸ್ವಲ್ಪ ಯಾವಾಗಲೂ ಥಂಡಿ ಆಗೋದೆಲ್ಲ ಆಗ್ತಿತ್ತು. ನಾನು ಈ ಥರ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಚಟ್ನಿ ಸ್ವಲ್ಪ ಹೀಟ್ ಆಗುತ್ತೆ ಈ ಮಳೆಗಾಲದಲ್ಲೆಲ್ಲ ತಿನ್ನೋದ್ರಿಂದ. ಆವಾಗ ನಮಗೆ ಆರೋಗ್ಯ ಏನೂ ಹಾಳಾಗೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ಟೈಮಲ್ಲೆಲ್ಲ ಶೀತ, ಕೆಮ್ಮು ಆ ಥರ ಎಲ್ಲ ಬರ್ತಾ ಇರುತ್ತೆ. ನೀವು ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ನಾಳೆ ಸಿಗೋಣ ನಿಮಗೆ ಹೊಸ ವೀಡಿಯೋದೊಂದಿಗೆ ನಾಳೆ ಮತ್ತೆ ಸಿಗ್ತೀನಿ ನಾನು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.